ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ತುಮಕೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ರಾಜ್ಯದ ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ವಿವಿಧ ಜಿಲ್ಲೆಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. 21 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ದಕ್ಷಿಣ ಕನ್ನಡ, ಬಾಗಲಕೋಟೆ, ಧಾರವಾಡ, ಗದಗ, ಹಾವೇರಿ, ವಿಜಯಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ದಾವಣಗೆರೆ, ಹಾಸನ, ಕೊಡಗು, ಕೋಲಾರ, ಮೈಸೂರು, ರಾಮನಗರ, ಶಿವಮೊಗ್ಗ, ತುಮಕೂರು, ವಿಜಯನಗರದಲ್ಲಿ ಧಾರಾಕಾರ ಮಳೆಯಾಗಲಿದೆ ಎಂದು ಐಎಂಡಿ ತಿಳಿಸಿದೆ. ಶಿರಾ ತಾಲೂಕಿನ ದ್ವಾರನಕುಂಟೆ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವಿಶ್ವ ದಾದಿಯರ ದಿನಾಚರಣೆ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೌರಮ್ಮ ನಾಗರಾಜು ಉದ್ಘಾಟಿಸಿದರು. ಈ ವೇಳೆ ದ್ವಾರನಕುಂಟೆ ತಾಯಿ ಮಕ್ಕಳ ಆಸ್ಪತ್ರೆಯ ಶುಶ್ರೂಷಕಿ ಬಿಸಿ ಮಮತಾ, ಶಿರಾ ಸಾರ್ವಜನಿಕ ಆಸ್ಪತ್ರೆಯ ಸೀಮಾ ಫಿರ್ದೋಸ್, ದೊಡ್ಡ ಹುಲಿಕುಂಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸೌಮ್ಯ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಲಕ್ಷ್ಮೀಕಾಂತ್, ವೈದ್ಯಾಧಿಕಾರಿ ಡಾಕ್ಟರ್ ತಿಮ್ಮರಾಜು, ಆರೋಗ್ಯ ಕೇಂದ್ರದ ನಿರಂಜನ್, ರಘು, ಫಾತಿಮಾ, ಕವಿತಾ, ಸವಿತಾ, ರೋಜಾ, ಲಲಿತಮ್ಮ, ನರಸಿಂಹಮೂರ್ತಿ ಸೇರಿದಂತೆ ಆಶಾ ಕಾರ್ಯಕರ್ತರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಸೇರಿರುವಂಥ ಗಣ್ಯರಿಗೂ ಹಾಗೂ ಡಾಕ್ಟರ್ ತಿಮ್ಮರಾಜ್ ಅವ್ರಿಗೂ ಧನ್ಯವಾದಗಳು. ಇಂದು ನರ್ಸ್ ಡೇ ಅಂತ ಅಂದರೆ ಮುಂಚೆ ಇಲ್ಲಿ ನರ್ಸ್ಗಳೇ ಇರಲಿಲ್ಲ. ಇವಾಗ ನರ್ಸ್ ಇರೋದ್ರಿಂದ ಡಾಕ್ಟ್ರಿಗೂ ಸಮೇತ ಹೆಲ್ಪ್ ಆಗೈತೆ. ಮತ್ತು ಜನಗಳು ಸಿಕ್ಕಾಪಟ್ಟೆ ಬರ್ತಾಯಿದ್ರು. ಅವಾಗ ಪಾಪ ಅವ್ರು ಒಬ್ಬರೇ ನೋಡ್ತಾಯಿದ್ರು. ಇವಾಗ ಇವ್ರನ್ನ ಸ್ಟಾಫ್ ನರ್ಸ್ಗಳ್ನೆಲ್ಲ ಜಾಸ್ತಿ ಜನ ಹಾಕಿರೋದ್ರಿಂದ ಅವ್ರಿಗೆ ಹೆಲ್ಪ್ ಆಗ್ತೈತೆ ಮತ್ತು ಜನಗಳಿಗೂ ಹೆಲ್ಪ್ ಆಗುತ್ತೆ. ಅವ್ರ ನರ್ಸ್ಗಳು ನಗು ಮುಕ್ತಲ್ಲೇ ಇರ್ತಾರೆ. ಅಂದರೆ ನಾನು ನೋಡಿದ್ದೀನಿ. ಮುಂಚೆ ಆ ಥರ ಇರಲಿಲ್ಲ. ಇವಾಗ ಬಂದಿರೋ ನರ್ಸ್ಗಳು ತುಂಬ ಒಳ್ಳೆಯರು, ತುಂಬ ಚೆನ್ನಾಗೇ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ರೀತಿ ನಡ್ಸ್ಕೊಂಡು ಹೋಗಲಿ ಅಂತ ಹೇಳ್ತಾ ಇಷ್ಟು ಭಾಷಣ. ಇತರ ಗ್ರೂಪ್ ಡಿ ಬಾಂಧವ್ಯ, ಇತರ ವರ್ಗಗಳ ಸಿಬ್ಬಂದಿ ವರ್ಗಗಳ ಬಾಂಧವ್ಯ, ಸ್ಟಾಫ್ನ ಎಲ್ಲ ಬಾಂಧವ್ಯ ಚೆನ್ನಾಗಿದ್ದರೆ ಆಸ್ಪತ್ರೆ ಒಳ್ಳೆಯ ಹೆಸರು ಬರುತ್ತೆ. ಜೊತೆಗೆ ನಿಮ್ಮೆಲ್ಲರ ಸಹಕಾರದಿಂದ ನಿಮ್ಮೆಲ್ಲ ಸಾರ್ವಜನಿಕರು, ಪತ್ರಿಕಾ ಮಾಧ್ಯಮಿತರು, ನಮ್ಮ ಸ್ಟಾಫು, ಪ್ರತಿಯೊಬ್ಬರು ಸಹಕಾರ ನಮ್ಮ ಪ್ರಾಥಮಿಕ ಆರೋಗ್ಯ ಅಂದರೆ 6 ಸರಿ ಕಾಯಕಲ್ಪ ಅವಾರ್ಡ್ ಬಂದಿದೆ. ರಾಜ್ಯ ಮಟ್ಟದ್ದು 6 ಸರಿ ಕಾಯಕಲ್ಪ ಅವಾರ್ಡ್ ಬಂದಿದೆ ನಿಮ್ಮೆಲ್ಲ ಸಹಕಾರದಿಂದ. ಅದರಲ್ಲಿ ಜನಪ್ರತಿನಿಧಿಗಳು ಸೇರ್ಕೊಂಡಿದ್ದಾರೆ, ಅಧ್ಯಕ್ಷರು, ಉಪಾಧ್ಯಕ್ಷರು. ಯಾಕಂದ್ರೆ ನಾವು ಹೇಳಿದ ತಕ್ಷಣ ಸ್ಪಂದಿಸ್ತಾರೆ, ನೀರು ಬಿಟ್ಟಿರ್ತಾರೆ, ನೀರು ಬಿಡ್ತಾರೆ ಸ್ವಲ್ಪ ಎಲ್ಲ ಸಹಕಾರ ನೀಡಿದ ಅವ್ರಿಗೆ. ನಿಮ್ಮೆಲ್ಲ ಸಹಕಾರದಿಂದ ನಮ್ಮ ಆಸ್ಪತ್ರೆಗೆ ಸತತವಾಗಿ 6 ಸಾರಿ ಕಾಯಕಲ್ಪ ಅವಾರ್ಡ್ ಬಂದಿದೆ. ಎಲ್ಲರೂ ಸೇರುತ್ತೆ. ಬರೀ ಡಾಕ್ಟ್ರ್ ಒಬ್ಬರೇ ಕಷ್ಟಪಟ್ಟಾಗಲ್ಲ, ನಮ್ಮ ಸ್ಟಾಫ್ ನರ್ಸ್ ಒಬ್ಬರೇ ಕಷ್ಟಪಟ್ಟಾಗಲ್ಲ, ನಮ್ಮ ರೋಗ ಒಬ್ಬರೇ ಕಷ್ಟಪಟ್ಟರಾಗಲ್ಲ. ಪ್ರತಿಯೊಬ್ಬರು ಸೇರ್ಕೊಂಡ್ರೆ ಆಗುತ್ತೆ. ಆದರೆ ಸಾರ್ವಜನಿಕ ಗೊತ್ತು. ನಾವು ಸಾರ್ವಜನಿಕ ಏನು ಮಾಡ್ತಾರೆ, ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಚಪ್ಪಲಿ ಬಿಡ್ರಪ್ಪ ಅಂದರೆ ನಾವು ಒಳಗೆ ಹಾಕೊಂಡು ನಾನು ಮಾಡೋಕ್ಕಾಗುತ್ತೆ. ಚಪ್ಪಲಿ ಬಿಡ್ರಮ್ಮ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ ನೀವು ಬಿಟ್ಟು ಬಂದ್ರೂ ಪರಲ್ಲ, ನೀವು ಒಳಗೆ ಹಾಕೊಂಡು ನಾನು ಮಾಡೋಣ ಬಿಡ್ರಪ್ಪ ಅಂತ ಸುಮ್ಮನೆ ಹಾಕೋದು. ಆದರೆ ನೀವು ಸಹಕಾರ ಕೊಟ್ಟಿದ್ದೀರ. ಅದೇ ಗಾಡಿಯಲ್ಲಿ ಬಿಡಿ ಅಂತ ಹೇಳ್ತೀನಿ. ಕೆಲವು ಬಿಡ್ತಾರೆ, ತುಂಬ ಚೆನ್ನಾಗಿ ಗಾಡಿ ಎಲ್ಲ ಬಿಡ್ತಾರೆ, ಕೆಲವು ಬಿಡೋದೇ ಇಲ್ಲ. ಅದು ಗಾಡಿ ಮಾಡೋಕ್ಕಾಗ ನಿಮ್ಮ ಆಸ್ಪತ್ರೆ ನೀವು ಸ್ವಚ್ಛವಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಎಲ್ಲ ಸಹಕಾರಲ್ಲಿದ್ದಾರೆ. ಆದ್ದರಿಂದ ನಮ್ಮ ಆಸ್ಪತ್ರೆ ಕಾಯಕಲ್ಪ ಅವಾರ್ಡ್ ಬಂದಿರೋದು. ಈಗ ನ್ಯಾಷನಲ್ NQS ಅಂತ ಬಂದಿದೆ, ರಾಷ್ಟ್ರ ಮಟ್ಟದ ಅವಾರ್ಡ್. NQS ನ್ಯಾಷನಲ್ ಕ್ವಾಲಿಟಿ ಅಸೆಸ್ ಹೇಳಿ ಗುಣಮಟ್ಟದ ಅದು ಸಮೇತ ಪ್ರಸಿದ್ಧಿ ಬರೋ ಸಂದರ್ಭ ಇದೆ. ನಿಮ್ಮೆಲ್ಲ ಸಹಕಾರ ನೀಡಿದ್ರೆ ಮುಖ್ಯವಾಗಿ ನಾವು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಸಹ ಎಲ್ಲರ ಕಾರ್ಯಕ್ರಮ ಜೊತೆಗೆ ನಮ್ಮೆಲ್ಲ ಸ್ಟಾಫ್ ಸಹಕಾರ ನೀಡಿದ್ರು. ಆಶಾ ವರ್ಕರ್ ಎಲ್ಲ ಸೇರ್ಕೊಂಡು ಅದಕ್ಕೆ ಹೇಳ್ತಾನೆ, ಶುಶ್ರೂಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚು ಕರ್ತವ್ಯ ನಿರ್ವಹಿಸಿ ಆಸ್ಪತ್ರೆ ನಂಬಿಕೆ ಉಳಿಸ್ಕೋಬೇಕಂದ್ರೆ ನಿಮ್ಮ ಕರ್ತವ್ಯ ಮೇನ್, ಶುಶ್ರೂಷಕರದ್ದು ಮೇನ್. ನೀವು ಸಹಕಾರ ನೀಡಿ ಅಂತ ಹೇಳ್ತಾ ಮುಖ್ಯವಾಗಿ ಈ ನಿಟ್ಟಿನಲ್ಲಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಕೇಳ್ತಾ ಜೊತೆಗೆ ಅಭಿನಂದನೆ. ನನ್ನದು ಪರ್ಮನೆಂಟ್ PSC ಬಂದ್ಬಿಟ್ಟು ದೊಡ್ಡೊಲಿಕುಂಟೆ PSC ನಾನು ಕರ್ತವ್ಯ ನಿರ್ವಹಿಸ್ತಾ ಇರೋದು. ಇಲ್ಲಿ ಪ್ರಭಾರ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ತಿಂಗಳಿಗೆ ಒಂದು 3 ರಿಂದ 4 ಸಲ ಅಷ್ಟೇ ಇಲ್ಲಿ ನಾನು ಬಂದು ಹೋಗ್ತಾ ಇರೋದು. ಆದರೆ ನಾನು ಮಾಡ್ತಕ್ಕಂಥ ಕೆಲಸವನ್ನು ಸರ್ ಅವರು ಗುರುತಿಸಿ ಇವತ್ತಿಂದ ನನಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನನಗೆ ತುಂಬ ಖುಷಿ ವಿಚಾರ ಇದು. ಎಲ್ಲಕ್ಕಿಂತ ಮುಖ್ಯವಾಗಿ ಹೇಳ್ಬೇಕಂದ್ರೆ, ನಾನು ಕೆಲಸ ಮಾಡಲಿಕ್ಕೆ ನನ್ನ 10 ವರ್ಷ, ನನ್ನ ಈ ಇಲಾಖೆಗೆ ಬಂದು 10 ವರ್ಷಗಳಾಯಿತು. ಈ 10 ವರ್ಷ ಸೇವೆಯಲ್ಲಿ ನಾನು ಕೆಲಸ ಮಾಡಲಿಕ್ಕೆ ನಿಜವಾಗ್ಲೂ ಹೇಳ್ತೀನಿ, ಸ್ಫೂರ್ತಿಯಾಗಿರೋದ್ರಿಂದ ಒಬ್ಬ ವ್ಯಕ್ತಿ, ಅದರಲ್ಲೂ ನಮ್ಮ ಆಡಳಿತ ವೈದ್ಯಾಧಿಕಾರಿಗಳಿರ್ತಕ್ಕಂಥ ತಿಮ್ಮರಾಜ್ ಸರ್ ಅವರು. ಯಾಕೆ ಅಂತ ಹೇಳ್ತೀನಿ, ಅವರು ಎನಿ ಟೈಮ್ ಯಾವಾಗಲೂ ಪ್ರತಿ ದಿನವೂ ಅಷ್ಟೇ, ಪ್ರತಿ ನಿಮಿಷದಲ್ಲೂ ಅಷ್ಟೇ ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಾರೆ. ಅಂದರೆ ಸೃಜನಶೀಲರಾಗಿರ್ತಾರೆ. ಏನಾದರೂ ಚಿಕ್ಕ ಕೆಲಸ ಆಗಿರಲಿ, ದೊಡ್ಡ ಕೆಲಸ ಆಗಿರಲಿ, ಯಾವುದೇ ಕೆಲಸ ಆದ್ರೂ ಅದನ್ನು ಹೊಸ ರೀತಿಯಲ್ಲಿ, ಹೊಸ ಒಂದು ವಿಧದಲ್ಲಿ ಅದನ್ನ ಪ್ರಸ್ತುತಪಡಿಸಬೇಕು ಅಂತ ಯಾವಾಗಲೂ ಯೋಚನೆ ಮಾಡ್ತಿರ್ತಾರೆ. ಯಾವಾಗಲೂ ಆ್ಯಕ್ಟಿವ್ ಪರ್ಸನ್ ಅವರು. ನನಗೆ ಅವ್ರು ನೋಡಿದಾಗ ಎಷ್ಟೋ ಸಲ ನಾನು ಮನಸ್ಸಲ್ಲೂ ಅಂದ್ಕೊತಿರ್ತೀನಿ. ನಾನು ಇವ್ರ ಹತ್ರನೂ ಕೂಡ ಹೇಳಿದ್ದೀನಿ, ಇವ್ರು ಎಷ್ಟು ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತಾರಲ್ಲ, ನಾವ್ಯಾಕೆ ಆ ರೀತಿ ಮಾಡಬಾರ್ದು, ನಾವ್ಯಾಕೆ ನಾವು ಸ್ಫೂರ್ತಿಯಾಗಿ ತೊಗೊಂಡು ಕೆಲಸ ಮಾಡಬಾರ್ದು ಅಂತ ನಾನು ಎಷ್ಟೊಂದು ಸಲ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ಅವರು ನನಗೊಂದು ರೀತಿ ಸ್ಫೂರ್ತಿನಾಗಿದೆ ನನ್ನ ಒಂದು ಕೆಲಸದ ವಿಚಾರದಲ್ಲಿ. ಅದೇ ಒಂದು ವಿಚಾರಕ್ಕೆ ನನಗೆ ಈ PSCಯಲ್ಲಿ ಕೆಲಸ ಮಾಡಲಿಕ್ಕೆ ತುಂಬ ಖುಷಿ ಕೊಡುತ್ತೆ. ಈ PSC ಬಂದಾಗ ಸರ್ರ ಒಂದು ಮಾತಾಡಿಸೋ ರೀತಿ ಇರ್ಬೋದು, ಅವ್ರು ಗೌರವಿಸುವಂತಹ ರೀತಿ ಇರ್ಬೋದು,
ಜೊತೆಗೆ ಈ ಒಂದು ಸಂಸ್ಥೆಯಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ನನ್ನ ನೆಚ್ಚಿನ ಆಶಾ ಕಾರ್ಯಕರ್ತೆಯರು ನನಗೆ ಕೊಡ್ತಕ್ಕಂಥ ಪ್ರೀತಿ ಗೌರವ ಇದೆಯಲ್ಲ, ಆ ಒಂದು ಕಾರಣಕ್ಕೆ ನಾನು ಇಲ್ಲಿ ಕೆಲಸ ಮಾಡಲಿಕ್ಕೆ ನಾನು ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಇವತ್ತಿನ ದಿನ ಏನು ನನಗೆ ಸನ್ಮಾನ ಮಾಡ್ತಾ ಇದ್ದಾರೆ ಸರ್ಗೆ ಹಾಗೂ ಇಲ್ಲಿ ವೇದಿಕೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಸಮೇತ ನಾನು ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಫ್ಲಾರೆನ್ಸ್ ನೈಟಿಂಗೇಲ್ ರವರ ಜನ್ಮದಿನ, ಮಾಡರ್ನ್ ನರ್ಸಿಂಗ್ ಫೌಂಡರ್ ಅಂತಲೇ ಕರೀತಾರೆ ಅವ್ರನ್ನ. ಇವರು 1820 ಮೇ 12ರಂದು ಇಟಲಿಯ ಫ್ಲಾರೆನ್ಸ್ ಅನ್ನೋ ಒಂದು ನಗರದಲ್ಲಿ ಜನಿಸ್ತಾರೆ. ಹುಟ್ಟತಾನೆ ಒಂದು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದಂಥ ಮಹಿಳೆ. ಎಲ್ರಿಗೂ ತನ್ನ ತಂದೆ ತಾಯಿಗಳಿಗೆ ನಮ್ಮ ಮಕ್ಕಳು ಒಳ್ಳೆ ಕೆಲಸಕ್ಕೆ ಹೋಗಬೇಕು ಅನ್ನೋ ಆಸೆ ಇರುತ್ತೆ. ಅದೇ ರೀತಿ ಅವರ ತಂದೆ ವಿಲಿಯಮ್ಸು ಚೆನ್ನಾಗಿ, ಇವರು ತುಂಬ ಬುದ್ಧಿವಂತ ಮಹಿಳೆ. ಒಳ್ಳೆ ಚಿಕ್ಕಂದಿನದಲ್ಲಿ ಇವಾಗ ನಾವೇನು ಹೇಳ್ತೀವಿ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತೀವ, ಅದೇ ರೀತಿ ಅವ್ರು ಚಿಕ್ಕವರಿದ್ದಾಗಲೇ ತುಂಬ ನಾಲೆಡ್ಜ್ ಇರುತ್ತೆ. ಅದಕ್ಕೆ ಅವ್ರ ತಂದೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅಂತ ಆಸೆ ಪಡ್ತಾರೆ. ಆದರೆ ಅವರು ಅದನ್ನು ಒಪ್ಪಲ್ಲ. ಅವರು ಶ್ರೀಮಂತ ಕುಟುಂಬದಲ್ಲಿದ್ದಾಗಲೇ ಅವ್ರ ಎಸ್ಟೇಟಲ್ಲಿ ಕೆಲಸ ಮಾಡೋಂಥ ರೋಗಿಗಳಿಗೆ ಅವಾಗಿಂದನೇ ಶುಶ್ರೂಷೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಅವ್ರ ಆಸೆ ಅಂತಲೇ ಇಂಗ್ಲೆಂಡಿನ ಒಂದು ನರ್ಸಿಂಗ್ ಶಾಲೆಗೆ 17ನೇ ವಯಸ್ಸಿಗೆ ಜಾಯಿನ್ ಆಗ್ತಾರೆ. ಅದಾದಮೇಲೆ 19ನೇ ವಯಸ್ಸಿಗೆ ಇವರು ಒಬ್ಬ ಶುಶ್ರೂಷಕಿಯಾಗಿ ಹೊರಹೊಮ್ತಾರೆ. ಇದಾದಮೇಲೆ ಅವರು ಅಲ್ಲಿಂದ ಇವು ಸೇವೆ ಮಾಡೋದು ಸ್ಟಾರ್ಟ್ ಆಗುತ್ತೆ. 1853ರಲ್ಲಿ ಬ್ರಿಟನ್ ಮತ್ತು ರಷ್ಯಾದ ಮಧ್ಯೆ ಒಂದು ಕ್ರಿಮಿಯನ್ ಯುದ್ಧ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಾಗ ಇವ್ರು ಮಾಡಿದಂಥ ಸೇವೆ ಇಡೀ ವಿಶ್ವಕ್ಕೇ ಒಂದು ಹೆಸರಾಗುತ್ತೆ. ಏನಂತಂದರೆ ಅವಾಗ ಸೈನಿಕರಲ್ಲಿ ಇವಾಗ ರಾಜವ್ರಿಗೆ ಏನಂತಂದರೆ ಅವ್ರ ಸಾಮ್ರಾಜ್ಯ ವಿಸ್ತರಿಸ್ಕೋಬೇಕು ಅನ್ನೋದಷ್ಟೇ ಇರುತ್ತೆ. ಬಿಟ್ಟರೆ ಅದಕ್ಕೋಸ್ಕರ ಹೋರಾಡಿದಂಥ ಸೈನಿಕರ ಬಗ್ಗೆ ಯಾವುದೇ ಕಾಯಿಲೆಗಳಾಗಿದ್ದರೆ ಅವ್ರನ್ನ ತಗೊಂಡೋಗಿ ಸಮುದ್ರಕ್ಕೆ ಎಸಿತಾಯಿದ್ರು, ಕೆಲವ್ರನ್ನೆಲ್ಲ ಹಡಗ್ನಲ್ಲೇ ಬಿಡ್ತಾಯಿದ್ರು. ಅಂಥ ಟೈಮಲ್ಲಿ ಇವರು ಅನೇಕ ಸಾವುಗಳು ಸ್ಟಾರ್ಟ್ ಆಗ್ತಿದ್ವು. ಆವಾಗ ಬ್ರಿಟನ್ನ ಒಬ್ಬರು ಇವರು ಫ್ಲಾರೆನ್ಸ್ ನೈಟಿಂಗೇಲ್ ಅವ್ರಿಗೊಂದು ಪತ್ರ ಬರೀತಾರೆ, ನೀವು ಬರಬೇಕು ಅಂತ. ಅವಾಗ ತನ್ನ 28 ಜನ ನರ್ಸ್ ತಂಡದೊಂದಿಗೆ ಅವ್ರು ಬಂದುಬಿಟ್ಟು ಅಲ್ಲಿ ಕ್ರಿಮಿಯನ್ ವಾರ್ ನಡೀತತ್ತಲ್ಲ, ಸ್ಕೂಟರ್ ಅಂತ ಒಂದು ಪ್ರದೇಶ, ಆ ಪ್ರದೇಶದಲ್ಲಿ ಇವರು ಶುಶ್ರೂಷೆ ನೀಡಿದ ಮೇಲೆ ಹಲವಾರು ಸಾವಿನ ಸಂಖ್ಯೆ ಕಡಿಮೆ ಆಗುತ್ತೆ. ಇದೆಲ್ಲ ಸರ್ ಹೇಳಿದರು. ಅದೇ ಥರ ಇವ್ರು ಮಾಡಿದಂದರೆ ಸೇವೆ ಏನಿದೆಯೋ ವಿಶ್ವಕ್ಕೆ ಹೆಸರಾಗುತ್ತೆ. ಅಂದರೆ ನಾವೇನು ಚಿಕ್ಕ ಕೆಲಸಕ್ಕೆ, ನರ್ಸಿಂಗ್ ಕೆಲಸಕ್ಕೆ ಏನಕ್ಕೆ ಹೋಗಬೇಕು ಅಂತ ಅಂದ್ಕೊಂತೀವಲ್ಲ, ಅವರು ಈ ಕೆಲಸದಲ್ಲೇ ವಿಶ್ವಮಟ್ಟಕ್ಕೆ ಹೆಸರಾದಂಥವ್ರು. ಇದೇ ರೀತಿ ಇವರ ಆದರ್ಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಈ ವೃತ್ತಿಗೆ ಬಂದಿದ್ದಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ. ಮತ್ತು ಅವರು ಮಾಡಿದಂಥ ಸೇವೆಗೆ ಅಂದಿನ ಬ್ರಿಟನ್ ಸರ್ಕಾರ ಅವರಿಗೆ ದ ಲೇಡಿ ವಿತ್ ಲ್ಯಾಂಪನ್ನು ಅವಾರ್ಡನ್ನು ಕೊಟ್ಟು ಗೌರವಿಸುತ್ತೆ. ಇದಾದಮೇಲೆ ದ್ವಾರಂಕೋಟೆ ಹಾಸ್ಪಿಟ್ಲ್ ಬಗ್ಗೆ ಹೇಳ್ಬೇಕಂದ್ರೆ ನಿಜ ಕೇಳಿದ್ದೆ ನಾನು. 2017ರಿಂದನೂ ಸರ್ ಅವಾರ್ಡ್ ಕೊಟ್ಕೊಂಡು ಬರ್ತಿದ್ದಾರೆ. ನನಗೆ ಗೊತ್ತಿದ್ದಂಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಒಬ್ಬರು ಸೇವೆಯನ್ನು ಗುರುತಿಸಿ ಅವ್ರನ್ನ ಬಂದು ಪ್ರೋತ್ಸಾಹ ನೀಡೋದು ಇದೆಯಲ್ಲ, ಇದು ಎಲ್ರಿಗೂ ಬರಲ್ಲ. ಅದು ನಮ್ಮ ತಿಮ್ರಾಜ್ ಸರ್ ಮಾತ್ರ ಸಾಧ್ಯ. ನಿಜವಾಗ್ಲೂ ಇದೇ ಥರ ಎಲ್ರಿಗೂ ಕೊಟ್ಬಿಟ್ಟು ಎಲ್ಲ ಸೇವೆ ಮಾಡೋಕ್ಕೆ ಎಲ್ಲ ಪ್ರೋತ್ಸಾಹ ನೀಡಲಿ ಅಂತ ಕೇಳ್ಕೊಳ್ತಾ, ನಿಮ್ಗೇನು 1000 ಕಷ್ಟ ಇರ್ತವೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ಟಾಫ್ ನರ್ಸ್ ಕಷ್ಟ ಇರ್ತದೆ, ಬೇರೆ ಯಾರೂ ಇರೋಲ್ಲ. ಅವ್ರಿಗೇನೋ ಸಮಸ್ಯೆಗಳಿರ್ತದೆ. ನಿಮ್ಗೇನೇ ಸಮಸ್ಯೆ ಇದ್ದರು, ನಿಮ್ಮ ಮನೆಗೆ ಏನೋ ಗಂಡನ ಜಗಳ ಆಡಿದ್ರು ಇಲ್ಲಿ ಬಂದುಬಿಟ್ಟು ನೆಮ್ಮದಿಗೆ ಪೇಷಂಟ್ ನೋಡ್ತಾ ಮಾತಾಡ್ತಾ ಇದ್ರೆ ಅರ್ಧ ಕಾಯಿಲೆ ವ್ಯವಸ್ಥೆ ಆಗುತ್ತೆ. ಡಾಕ್ಟ್ರ್ ಇಲ್ದ್ರೂ ಸಮೇತ ಮೇಂಟೈನ್ ಆಗುತ್ತೆ. ಇಲ್ಲಾಂದರೆ ಎಲ್ಲ ಆಸ್ಪತ್ರೆ ಕೆಡಿಸ್ಬೋದು. ನೀವು ನೋಡಲಿಲ್ಲ ಅಂದರೆ ಡಾಕ್ಟ್ರ್ ಎಲ್ಲೋದ್ರು, ಗ್ರೂಟ್ ಎಲ್ಲೋದ್ರು, ಇನ್ನೊಬ್ರು ಎಲ್ಲೋದ್ರು, ಅವ್ರು ಕರಿ ಇವ್ರು ಕರಿ ಅಂತಾರೆ. ನೀವು ಯಾವಾಗ ಬಂದಂಥ ಪೇಷಂಟ್ ನಗದ ಮಾತಾಡ್ತಿರೋ, ಒಳ್ಳೆ ಚಿಕಿತ್ಸೆ ಕೊಡ್ತಿರೋ, ಶುಶ್ರೂಷೆ ಕೊಡ್ತಿರೋ, ಅವ್ರ ಆರೈಕೆ ಮಾಡ್ತಿರೋ, ಅವಾಗ ಖಂಡಿತ ಆಸ್ಪತ್ರೆ ಒಳ್ಳೆಯ ಹೆಸರು ಬರುತ್ತೆ. ಆ ನಿಟ್ಟಿನಲ್ಲಿ ಕೇಳ್ತಿರೋದು, ಪ್ರತಿ ಶುಶ್ರೂಷಕರು ನಗರತಾ ಇರ್ರಿ, ನಗರತಾ ಮಾತಾಡಿಸ್ರಿ, ನಿಮ್ಮ ನೋವನ್ನು ಮರೀರಿ. ಪೇಷಂಟ್ ನೋಡ್ತಾನೆ, ಪೇಷಂಟ್ ನೋವನ್ನು ವಾಸಿಬಿಡೋಕ್ಕೆ ಸ್ಪಂದನೆ ಮಾಡಿ. ನಮ್ಗೆ ನೋವಿದ್ರೂ ಪರವಾಗಿಲ್ಲ, ಬಂದಂಥ ರೋಗಿಗಳಿಗೆ ನಗ್ನಗ್ತಾ ಮಾಡಿಸಿ ಖಂಡಿತ ಅರ್ಧ ಕಾಯಿಲೆ ವಾಸಿ ಆಗುತ್ತೆ. ನೋಡಿ, ಚಿಕಿತ್ಸೆ ಕೂಡ ಎಲ್ಲ ಸೇಮೆ. ಚಿಕಿತ್ಸೆ ನಾನು ಕೊಡೋದು ಸೇಮೆ, ಬಸ್ಸಿರೋದು ಕೊಡೋದು ಸೇಮೆ, ಬೆಂಗಳೂರು ಕೂಡ ಸೇಮ್ ಟ್ರೀಟ್ಮೆಂಟೇನು. ಆದರೆ ನಾವು ಕೊಡೋದ್ರ ಮೇಲೆ, ನೀವು ನಂಬಿಕೆ ಮೇಲೆ, ಪೇಷಂಟ್ ನಂಬಿಕೆ ಮೇಲೆ ಅರ್ಧ ಕಾಯಿಲೆ ವಾಸಿ ಆಗುತ್ತೆ. ನೀವು ಬಂದದ್ದು ಪೇಷಂಟ್ಗಳು ಸಹ ನಂಬಿಕೆ ಇರಬೇಕು. ನಮ್ಮ ಸ್ಟಾಫ್ನ ಚೆನ್ನಾಗಿ ನೋಡ್ತಾರಪ್ಪ, ನಾವು ಬಂದರೂ ಕಾಯಿಲೆ ವಾಸ, ನೀವು ಬಂದರೆ ಅರ್ಧ ಕಾಯಿಲೆ ವಾಸಿ ಆಗುತ್ತೆ. ನಂಬಿಕೆ ಇಡ್ಬೇಕು ನೀವು. ನಮ್ಮ ಸ್ಟಾಫ್ ನರ್ಸ್ ಇದ್ರಪ್ಪ, ಯಾರು ಮಮತಾ ಇದ್ದರು, ಸೀಮಾ ಇದ್ದರು, ನಾವು ಹೆರಿಗೆ ಟೈಮ್ಗೆ ಹೋದವಪ್ಪ, ಮಮತಾ ಅವ್ರು ತುಂಬ ಚೆನ್ನಾಗಿ ಹೆರಿಗೆ ಸಹಕರಿಸಿರು. ಹೆರಿಗೆ ವಾರ್ಡಿಗೆ ಸೇಫ್ ಮಾಡಿದಾಗಲೂ ಸಹ ಚೆನ್ನಾಗಿ ಹೊಡಿರು, ಶುಶ್ರೂಷೆ ಹೆರಿಗೆ ಆಯಿತು, ತುಂಬ ಚೆನ್ನಾಗಿ ಹೊಡಿರಪ್ಪ, 100 ಜನ ಜ್ಞಾಪಿಸ್ಕೊಂತಾರೆ. ಆ ಥರ ಇರಬೇಕಾಗತ್ತೆ. ಸೀಮಾ ಜನರಲ್ ಹಾಸ್ಪಿಟ್ಲ್ ವಾರ್ಡಲ್ಲಿದ್ದಾಗ ಅಥವಾ ಇಂಜೆಕ್ಷನ್ ರೂಮಲ್ಲಿದ್ದಾಗ ಅವ್ರು ನಗರಂತ ಮಾತಾಡ್ಸಿದ್ರೆ, ಇಲ್ಲಪ್ಪ ಒಳ್ಳೆ ಚೆನ್ನಾಗಿ ಹೊಡಿರು, ಇನ್ನೂ 50 ಜನ ಕೇಳ್ತಾರೆ. ಮುಖ ಸಿಗೊಂಡಿದ್ರೆ ಹೋಗ್ಬೇಡ್ಕಣಪ್ಪ ವಾರ್ಡ್ ಇದ್ದಾಗ. ಅವ್ರು ಯಾವಾಗ ಏನು ಮಾಡಿ ಡಾಕ್ಟ್ರ್ ಹೇಳಿ ಮುಖನೂ ಸರಿಯಾಗಿ ಹಂಗಾಗೋದು ಬೇಡ. ಶುಶ್ರೂಷಕರು ಕೇಳಂಗಿರ್ಬೇಕು, ಇಂಥ ಬೇಕು, ಇಂಥ ವಾರ್ಡ್ಗೆ ಹಾಕಿ ಅಂತ ಹೇಳ್ತಾರೆ.
ಚೆನ್ನಾಗಿ ಕೆಲಸ ಮಾಡಿ ಅಂತ ಹೇಳ್ತೀನಿ. ದಕ್ಷಿಣ ಕಾಶ್ಮೀರದ ಶೋಪಿಯಾನ್ ಜಿಲ್ಲೆಯ ಕೆಲ್ಲಾರ್ನ ಶುಕ್ರು ಅರಣ್ಯ ಪ್ರದೇಶದಲ್ಲಿ ಭದ್ರತಾ ಪಡೆ ಮತ್ತು ಭಯೋತ್ಪಾದಕರ ನಡುವೆ ಗುಂಡಿನ ಚಕಮಕಿ ನಡೆದಿದೆ. ಭಾರತೀಯ ಸೇನೆ 3 ಉಗ್ರರನ್ನ ಎನ್ಕೌಂಟರ್ ಮಾಡಿದ್ದಾರೆ. ದಕ್ಷಿಣ ಕಾಶ್ಮೀರದ ಶೋಪಿಯಾನ್ ಜಿಲ್ಲೆಯ ಕಿಲ್ಲಾರ್ನ ಶುಕ್ರು ಅರಣ್ಯ ಪ್ರದೇಶದಲ್ಲಿ ಭದ್ರತಾ ಪಡೆಗಳು ಮತ್ತು ಭಯೋತ್ಪಾದಕರ ನಡುವೆ ಭೀಕರ ಗುಂಡಿನ ಚಕಮಕಿ ನಡೆದಿದೆ. 3 ಉಗ್ರರನ್ನ ಎನ್ಕೌಂಟರ್ ಮಾಡಲಾಗಿದೆ. ಪೊಲೀಸ್, ಭಾರತೀಯ ಸೇನೆ ಮತ್ತು ಸಿಆರ್ಪಿಎಫ್ ಜಂಟಿ ತಂಡ ಅರಣ್ಯ ಪ್ರದೇಶದಲ್ಲಿ ಸುತ್ತುವರಿದು ಶೋಧ ಕಾರ್ಯಾಚರಣೆ ನಡೆಸುತ್ತಿದ್ದಾಗ ಅಡಗಿಕೊಂಡಿದ್ದ ಉಗ್ರರು ಫೈರಿಂಗ್ ಮಾಡಿದ್ದಾರೆ. ಭದ್ರತಾ ಪಡೆಗಳು ಪ್ರತಿದಾಳಿ ನಡೆಸಿ 3 ಉಗ್ರರನ್ನ ಕೊಂದು ಹಾಕಿವೆ. ಆಪರೇಷನ್ ಸಿಂಧೂರ್ನಲ್ಲಿ ತನ್ನ ಸೈನಿಕರು ಸಾವನ್ನಪ್ಪಿಲ್ಲ ಎಂದು ಸುಳ್ಳು ಹೇಳುತ್ತಿದ್ದ ಪಾಕಿಸ್ತಾನ ಕೊನೆಗೂ ಸತ್ಯ ಒಪ್ಪಿಕೊಂಡಿದೆ. ಕಾರ್ಯಾಚರಣೆ ವೇಳೆ ಸಂಬಂಧಿಸಿದ ಗಾಯಾಳುಗಳಿಂದಾಗಿ ತನ್ನ 11 ಸೈನಿಕರು ಸಾವನ್ನಪ್ಪಿದ್ದಾರೆ ಎಂದು ಪಾಕ್ ಘೋಷಿಸಿದೆ. ಆಪರೇಷನ್ ಸಿಂಧೂರ್ನಲ್ಲಿ ತನ್ನ ಸೈನಿಕರು ಸತ್ತಿಲ್ಲ ಎಂದು ಸುಳ್ಳು ಹೇಳುತ್ತಿದ್ದ ಪಾಕಿಸ್ತಾನ ಕೊನೆಗೂ ಸತ್ಯ ಒಪ್ಪಿಕೊಂಡಿದೆ. ಕಾರ್ಯಾಚರಣೆ ವೇಳೆ ಸಂಬಂಧಿಸಿದ ಗಾಯಾಳುಗಳಿಂದಾಗಿ ತನ್ನ 11 ಸೈನಿಕರು ಸಾವನ್ನಪ್ಪಿದ್ದಾರೆ ಎಂದು ಪಾಕ್ ಘೋಷಿಸಿದೆ. ಮೃತರಲ್ಲಿ 6 ಮಂದಿ ಸೇನಾ ಸಿಬ್ಬಂದಿ ಮತ್ತು 5 ವಾಯುಪಡೆಯ ಸಿಬ್ಬಂದಿ ಎಂದು ವರದಿಯಾಗಿದೆ. ಮೇ 7ರಂದು ನಡೆದ ಕಾರ್ಯಾಚರಣೆಯ ನಂತರ ಉಭಯ ದೇಶಗಳ ನಡುವಿನ ದಾಳಿ ಮತ್ತು ಪ್ರತಿದಾಳಿಯಲ್ಲಿ ಅವರು ಸಾವನ್ನಪ್ಪಿದ್ದಾರೆ ಎಂದು ವರದಿಯಾಗಿದೆ. ಭಾರತದೊಂದಿಗಿನ ಉದ್ವಿಗ್ನತೆಯ ನಡುವೆ ರಾವಲ್ಪಿಂಡಿಯ ಆಸ್ಪತ್ರೆಯಲ್ಲಿ ಪಾಕಿಸ್ತಾನಿ ಸೇನಾ ಮುಖ್ಯಸ್ಥ ಜನರಲ್ ಅಸೀಂ ಮುನ್ನೀರ್ ಕಾಣಿಸಿಕೊಂಡಿರುವ ಚಿತ್ರಗಳು ಮತ್ತು ವಿಡಿಯೋಗಳು ಬೆಳಕಿಗೆ ಬಂದಿವೆ. ಕದನ ವಿರಾಮ ಘೋಷಣೆಯ 2 ದಿನಗಳ ನಂತರ ಅವರು ಸಾರ್ವಜನಿಕವಾಗಿ ಕಾಣಿಸಿಕೊಂಡಿರುವುದು ಸುಳ್ಳು ಬಲವನ್ನ ಪ್ರದರ್ಶಿಸುವ ವೈಫಲ್ಯವನ್ನ ಮರೆಮಾಡುವ ಮತ್ತು ಪಾಕಿಸ್ತಾನವನ್ನ ಬಲಿಪಶು ಎಂದು ತೋರಿಸುವ ಕಥೆಯನ್ನ ಬಲಪಡಿಸುವ ಪ್ರಯತ್ನವಾಗಿರಬಹುದು ಎನ್ನಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಪಂಜಾಬ್ನ ಆದಂಪುರ ವಾಯುನೆಲೆಗೆ ಭೇಟಿ ನೀಡಿದರು. ಅವರು ಐಎಎಫ್ ಸಿಬ್ಬಂದಿಯನ್ನ ಭೇಟಿ ಮಾಡಿದರು. ಆಪರೇಷನ್ ಸಿಂಧೂರ್ನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಕ್ಕಾಗಿ ಅವರನ್ನ ಪ್ರಶಂಸಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಪಂಜಾಬ್ನ ಆದಂಪುರ ವಾಯುನೆಲೆಗೆ ಭೇಟಿ ನೀಡಿದರು. ಅವರು ಐಎಎಫ್ ಸಿಬ್ಬಂದಿಯನ್ನ ಭೇಟಿ ಮಾಡಿದರು. ಆಪರೇಷನ್ ಸಿಂಧೂರ್ನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಕ್ಕಾಗಿ ಅವರನ್ನ ಪ್ರಶಂಸಿಸಿದರು. ಪಾಕಿಸ್ತಾನಕ್ಕೆ ಭಾರತ ತನ್ನ ಶಕ್ತಿಯನ್ನ ತೋರಿಸುವುದಕ್ಕಾಗಿ ಯೋಧರ ಬೆನ್ನು ತಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಸೈನಿಕರು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ವಿವರಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಹಂಚಿಕೊಂಡಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಶೋಪಿಯಾ ಜಿಲ್ಲೆಯ ಹಲವು ಸ್ಥಳಗಳಲ್ಲಿ ಹಾಗೂ ಪುಲ್ವಾಮಾ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಪಾಕಿಸ್ತಾನಿ ಭಯೋತ್ಪಾದಕರ ಪೋಸ್ಟ್ಗಳನ್ನು ಅಂಟಿಸಿ ಪಹಲ್ಗಾಮ್ ಉಗ್ರರ ಸುಳಿವು ನೀಡಿದವರಿಗೆ 20 ಲಕ್ಷ ರೂಪಾಯಿ ಬಹುಮಾನ ನೀಡುವುದಾಗಿ ಭದ್ರತಾ ಪಡೆ ಘೋಷಣೆ ಮಾಡಿದೆ. ಏಪ್ರಿಲ್ 22ರಂದು ನಡೆದ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಲ್ಲಿ 26 ಮಂದಿ ಪ್ರವಾಸಿಗರು ಮೃತಪಟ್ಟಿದ್ದರು. ಕೃತ್ಯದಲ್ಲಿ ಭಾಗಿಯಾಗಿದ್ದ ಪಾಕಿಸ್ತಾನಿ ಭಯೋತ್ಪಾದಕರ ಪೋಸ್ಟರ್ಗಳನ್ನು ಭದ್ರತಾ ಸಂಸ್ಥೆಗಳು ಅಂಟಿಸಿದ್ದು, ಮಾಹಿತಿ ನೀಡಿದವರಿಗೆ 20 ಲಕ್ಷ ರೂಪಾಯಿ ಬಹುಮಾನ ನೀಡುವುದಾಗಿ ಘೋಷಿಸಿದೆ. ಭಯೋತ್ಪಾದನೆ ಮುಕ್ತ ಕಾಶ್ಮೀರ ಎಂಬ ಸಂದೇಶವನ್ನ ಹೊಂದಿರುವ ಪೋಸ್ಟರ್ಗಳು ಜಮ್ಮು ಮತ್ತು ಕಾಶ್ಮೀರದ ಶೋಪಿಯಾನ್ ಜಿಲ್ಲೆಯ ಹಲವು ಸ್ಥಳಗಳಲ್ಲಿ ಹಾಗೂ ಪುಲ್ವಾಮಾ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಅಂಟಿಸಲಾಗಿದೆ. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.